ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತರ್ಯಸ್ಯ ತಂ ವಂದೇ ರಘುನಂದನಂ. ಇದು ರಾಮನ ಕಥೆ. ರಾಮಾಯಣ ಅನ್ನೋ ಪದದಲ್ಲೇ ಇದೆ. ರಾಮನ ಪ್ರಯಾಣ, ಅವನ ಹಾದಿ, ನಡೆದಂಥ ದಾರಿ. ಅವನು ನಡೆದ ದಾರಿ ನಾವು ಯಾಕೆ ಗಮನಿಸಬೇಕು ಅಂದರೆ ಅದು ಉತ್ಕೃಷ್ಟವಾದಂಥ ದಾರಿ. ಆ ದಾರಿಯಲ್ಲಿ ನಡೆದರೆ ನಮ್ಮ ಜೀವನಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಖಚಿತವಾದ ನಂಬಿಕೆ. ರಾಮ ಎಷ್ಟು ವರ್ಷ ಹಿಂದೆ ಇದ್ದ, ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಒಂದು ವಾಸ್ತವ ರಾಮಾಯಣ ಅಂತ ಪುಸ್ತಕನೇ ಬಂತು. ಅದರೊಳಗೆ ರಾಮಾಯಣ ನಡೆದದ್ದು 9600 ವರ್ಷಗಳ ಹಿಂದೆ ಅಂತ. ನನಗಿದೆಷ್ಟು ಚಿಂತೆ ಹಚ್ತದೆ ಅಂದರೆ 9600 ವರ್ಷಗಳಿದ್ದಂಥ ರಾಮ ಇವತ್ತಿಗೂ ಪ್ರಸ್ತುತ ಆಗ್ತಾನಲ್ಲ. ನಮಗೆ ಪ್ರಸ್ತುತ ಅಷ್ಟೇ ಅಲ್ಲ, ಪ್ರೇರಕನ ಆಗ್ತಾನೆ. ಎಲ್ಲೋ ಒಂದು ದೇವಸ್ಥಾನ ಆದರೆ ಇಡೀ ದೇಶದೋಸ ರೋಮಾಂಚನ ಉಂಟಾಗ್ತದೆ. ಅವನ ಹೆಸರು ಹೇಳಿ ಪಾರಾಯಣ ಮಾಡೋರಿದ್ದಾರೆ. ರಾಮಾಯಣ ಪಾರಾಯಣ ಮಾಡೋರು ನಾನು ಕಂಡಿದ್ದೇನೆ. ಅದರಲ್ಲಿ ಮಾಸ್ತಿಯವರೊಬ್ಬರು ತಪ್ಪದೆ ರಾಮಾಯಣ ಪಾರಾಯಣ ಮನೆಯಲ್ಲಿ ಮಾಡೋರು. ಅಂದರೆ 9600 ವರ್ಷಗಳ ನಂತರ ಕೂಡ ಅವನ ಹೆಸರು ನಮಗೆ ಪ್ರೇರಣೆ ಕೊಡ್ತದೆ ಅಂದರೆ ಆ ಜೀವನ ಹೇಗಿದ್ದಿದ್ದಿತ್ತು ಅಂತ. ಅದನ್ನು ಗಮನಿಸೋದು ಇವತ್ತಿನ ಕೆಲಸ. ಈ ರಾಮನ ಕಥೆ ನಮಗೆ ಸಿಕ್ಕೋದು ವಾಲ್ಮೀಕಿ ರಾಮಾಯಣದಲ್ಲಿ. ಮೊಟ್ಟ ಮೊದಲು ಸಿಗೋದು ವಾಲ್ಮೀಕಿ ರಾಮಾಯಣದಲ್ಲಿ. ಆಮೇಲೆ ಸಾಕಷ್ಟು ರಾಮಾಯಣಗಳು ಬಂದಿದ್ದಾವೆ. ಅವು ಎಷ್ಟು ಬಂದಿದ್ದಾವೆ ಅಂದರೆ ಕುಮಾರವ್ಯಾಸ ಬ್ಯಾಸತ್ ಹೇಳಿಬಿಟ್ಟ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣ ಭಾರ ಅಷ್ಟೇ ಅಲ್ಲ, ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಅಷ್ಟೊಂದು ರಾಮಾಯಣ ಬಂದಿದ್ದಾವೆ. ಕೆಲವೊಂದು ರಾಮಾಯಣ ಓದಿದಾಗ ಇದು ಮೂಲದಲ್ಲಿ ಹೀಗಿತ್ತಾ ಅಂತ. ನಾನು ಹೇಳೋದು ಏನೇ ಇದ್ದರೂ ಕೂಡ ಮೂಲ ವಾಲ್ಮೀಕಿ ರಾಮಾಯಣನೇ ಎಲ್ಲದಕ್ಕೂ. ಕಾಲಕ್ರಮೇಣ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕಾರಣ ಇದೆ. ಮುಂದೆ ಎರಡು ಹೇಳ್ತೀನಿ, ಅದೆಲ್ಲ ಭಾಳ ಚೆನ್ನಾಗಿದೆ. ನಾವು ನಾಯಕರದ್ದು ಏನಾದರೂ ದೋಷ ಇದ್ದರೆ ತಿದ್ದುಕೊಳ್ಳೋಕ್ಕೆ ನಾವೇ ರಾಮಾಯಣ ಬದಲಾಯಿಸ್ಬಿಡ್ತೀವಿ. ಆ ಥರದ ಬದಲಾವಣೆಗಳನ್ನು ಬೇಕಾದಷ್ಟು ಆಗಿದ್ದಾವೆ. ಆದರೆ ನಾನು ಇವತ್ತು ರಾಮಾಯಣದ ಕಥೆಯನ್ನು ತಗೊಳ್ಳುವಾಗ ಮೂಲ ವಾಲ್ಮೀಕಿ ರಾಮಾಯಣ ಇಟ್ಕೊಂಡೇ ಮಾಡೋದು. ಬದಲಾವಣೆ ಆಗಿದ್ದರೆ ಸ್ವಲ್ಪ ಹೇಳ್ತೀನಿ ಎಲ್ಲಿ ಬದಲಾವಣೆ ಆಗಿದೆ ಅಂತ. ಯಾಕಂದರೆ ವಾಲ್ಮೀಕಿ ರಾಮಾಯಣ ಯಾಕೆ ನಮಗೆ ಹತ್ತಿರ ಮತ್ತು ಹೆಚ್ಚು ಅಥೆಂಟಿಕ್ ಅನ್ನೋದಾದರೆ, ರಾಮ ಬದುಕಿದಾಗ ವಾಲ್ಮೀಕಿಗಳಿದ್ದರು. ರಾಮನನ್ನು ಕಂಡವರಷ್ಟೇ ಅಲ್ಲ, ರಾಮನ ಮಕ್ಕಳನ್ನು ಬೆಳೆಸಿದವರು ತಮ್ಮ ಆಶ್ರಮದಲ್ಲಿ. ಲವಕುಶರು ಅವರ ಆಶ್ರಮದಲ್ಲೇ ಬೆಳೆದರು, ಅಲ್ಲೇ ಹುಟ್ಟಿದ್ರು ಅವರು. ಅವರಿಗೆ ರಾಮಾಯಣವನ್ನು ಕೇಳಿಸಿ ಅವರ ಬಾಯಿಂದ ರಾಮನ ಹೇಳಿಸಿದ್ರು ಅವರು. ಎಂಥ ಅದ್ಭುತ ನೋಡಿರಿ. ರಾಮನ ಕಥೆಯನ್ನು ರಾಮನ ಮಕ್ಕಳ ಬಾಯಿಗೆ ಕಲಿಸಿಬಿಟ್ಟು ಅವ್ರ ಕಡೆಯಿಂದ ಹೇಳಿಸಿದರು. ಆದ್ದರಿಂದ ವಾಲ್ಮೀಕಿಗಳು ಹತ್ತಿರ ಕಂಡವರು. ಅದು ಅಲ್ಲದೆ ಸೀತೆ ನೆಲೆ ಒಡೆದು ಕೆಳಗೆ ಹೋಗುವಾಗ ಅಲ್ಲಿ ಇದ್ದಂಥವ್ರು. ಇಟ್ಸ್ ಎ ವಿಟ್ನೆಸ್ ಟು ಆಲ್ ದೀಸ್ ಥಿಂಗ್ಸ್. ಆದ್ದರಿಂದ ವಾಲ್ಮೀಕಿ ರಾಮಾಯಣ ಹೆಚ್ಚು ಪ್ರಸ್ತುತವಾದದ್ದು, ಅಥೆಂಟಿಕ್ ಆದದ್ದು ಅಂತ. ಹಾಗಾದರೆ ವಾಲ್ಮೀಕಿ ರಾಮಾಯಣ ಕಾವ್ಯವೋ ಶಾಸ್ತ್ರವೋ? ಹಾಗಾದರೆ ಅದು ಕಾವ್ಯವೂ ಅಲ್ಲ, ಮಹಾಕಾವ್ಯ. ಅದು ಮಹಾಕಾವ್ಯ ಅಂದರೆ ಸುಂದರವಾದ ಕಾವ್ಯ. ಶಾಸ್ತ್ರವನ್ನು ಬಿಟ್ಟದ್ದಲ್ಲ, ಚರಿತ್ರೆಯನ್ನು ಬಿಟ್ಟದ್ದಲ್ಲ. ಶಾಸ್ತ್ರ ಚರಿತ್ರೆಗಳನ್ನು ಎರಡನ್ನೂ ಅಳವಡಿಸಿಕೊಂಡಾದಂಥ ಪುಷ್ಟಾಂಗವಾದಂಥ ಒಂದು ಮಹಾಕಾವ್ಯ. ಯಾಕೆ ಹೇಳಿ, ಕೆಲವು ಕಾವ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ರಂಜನೀಯ ಬದಲಾವಣೆಗಳಾಗ್ತವೆ. ಕಾವ್ಯಕ್ಕೆ ಬೇಕು ಅವೆಲ್ಲ. ಹಾಗಾದರೆ ಆ ಚೌಕಟ್ಟು ಬಿಟ್ಟು ಹೋಯ್ತಾ ಅದು? ಕೆಲವೊಂದು ಸಲ ನಾವು ಕಾವ್ಯದಲ್ಲಿ ಬಂದಾಗ ತುಂಬ ವರ್ಣನೆ ಮಾಡಿಬಿಡ್ತೀವಿ, ಮೂಲದಲ್ಲಿ ಹೌದಾ ಇದು ಅಂತ ಅನ್ನೋ ಮತ್ತೆ ಸಂಶಯ ಬರೋ ಹಾಗಿರುತ್ತೆ. ಆದರೆ ಇದು ಚರಿತ್ರೆಯನ್ನು ಬಿಟ್ಟದ್ದಲ್ಲ, ಶಾಸ್ತ್ರ ರೂಪದಲ್ಲಿ ಇರುವಂಥದ್ದು, ಆದರೆ ಕಾವ್ಯವಾಗಿ ಪರಿಪುಷ್ಟವಾಗಿರುವಂಥದ್ದು. ಕಾವ್ಯಕ್ಕೆ ಏನು ಬೇಕೋ ಸೇರಿಸ್ಕೊಂಡಿದ್ದಾರೆ, ಅದರ ಮೂಲವನ್ನು ಬಿಟ್ಟಿಲ್ಲ. ಈ ಮಹಾಕಾವ್ಯಕ್ಕೆ 3 ಆಯಾಮಗಳಿದ್ದಾವೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಕೃತಿಗಳಿಗಾಗೋದಿಲ್ಲ, ಮಹಾಕಾವ್ಯದ ಬಗ್ಗೆ ಮಾತಾಡ್ತಿದ್ದೇನೆ. ಮಹಾಕಾವ್ಯದಲ್ಲಿ 3 ಘಟ್ಟಗಳಿದ್ದಾವೆ ಅಂತ. ಯಾವುದನ್ನು ಮಹಾಕಾವ್ಯ ಅಂತ ಕರೀಬಹುದು? 3 ಅಂದರೆ, ಒಂದು ರಸಸೃಷ್ಟಿ, ಎರಡನೇದು ಜೀವನ ದರ್ಶನ, ಮೂರನೇದು ಭಾಳ ಮುಖ್ಯ ಜೀವೋತ್ಕರ್ಷ ಅಂತ. ಯಾವ ಕಾವ್ಯದಲ್ಲಿ 3 ಸಿಗ್ತಾವೋ ಅದು ಮಹಾಕಾವ್ಯ. ರಸಸೃಷ್ಟಿ ಕಣ್ಣು ಒದ್ದೆ ಆಗಬೇಕು. ತಾವು ನೋಡಿದಾಗ ರಾಮಾಯಣ ಓದ್ತಿರ್ಬೇಕಾದ್ರೆ ಭರತ ರಾಮರು ಸಂವಾದ ನಡೆದಾಗ ಅದು ಕಾಂಪಿಟೀಷನ್ ಫಾರ್ ನೊಬಿಲಿಟಿ. ಅದು ನಡೆದಾಗ ಕಣ್ಣಿದ್ದವರು, ಹೃದಯ ಇದ್ದವರು ಯಾರಿಗೂ ಕಣ್ಣಲ್ಲಿ ನೀರು ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಬರುತ್ತೆ. ಕೈಕೇಯಿ
ಕಾಡಿಗೆ ಕಳಿಸಿ ಮಗನನ್ನು ಅಂತ ಹೇಳಿದಾಗ, ರಾಮನನ್ನು ಕಳಿಸಿ ಅಂದಾಗ ದಶರಥ ಬೇಡ್ಕೋತಾನೆ, ಒದ್ದಾಡ್ತಾನೆ. ಆದರೂ ಆಕೆ ಬಿಡೋಲ್ಲ. ಆಕೆ ಮೇಲೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನಮಗೆ. ಅಯ್ಯೋ ಎಂಥ ಕೈಕೇರಿ ಹೀಗೆ ಅಂತ ಅನಿಸುತ್ತೆ. ಹನುಮಂತ ಹಾರಿ ಹೋದಾಗ ಅವನ ಬಗ್ಗೆ ಅಭಿಮಾನ ಅನಿಸುತ್ತೆ, ಎಂಥ ಬುದ್ಧಿವಂತ ಇವನು ಅಂತ ಅನಿಸುತ್ತೆ. ಹಾಗೆ ಅಲ್ಲಲ್ಲಿ ರಸಘಟ್ಟಿಗಳು ಕಾಣಿಸ್ತವೆ, ರಸಸೃಷ್ಟಿ ಆಗ್ತದೆ. ಸಣ್ಣ ಸಣ್ಣ ಕೃತಿಗಳಲ್ಲೂ ರಸಸೃಷ್ಟಿ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ರಸಸೃಷ್ಟಿ ಒಂದೇ ಉದ್ದೇಶ ಆಗಬಾರ್ದು, ಅದು ಮನೋರಂಜನೆ ಮಾತ್ರ ಆಗ್ತದೆ. ರಸಸೃಷ್ಟಿ ದಾಟಿ ಎರಡನೇದ್ದು ಜೀವನ ದರ್ಶನ ಅಂತ ಭಾಳ ಮುಖ್ಯ ಮಾತಿದು. ಮಹಾಕಾವ್ಯದಲ್ಲಿ ಜೀವನ ದರ್ಶನ ಸಿಗ್ತದೆ ಅಂತ. ಈ ರಾಮಾಯಣ ಓದ್ತಾ ಇದ್ದಾಗ ನಮ್ಗನ್ಸಲ್ವಾ ಏನಾದರೂ ಆಗ್ಬೋದ್ರಿ ಜೀವನದಲ್ಲಿ. ನಾವು ಅನ್ಸಲ್ವ ಏನೋ ಆಗಬೇಕು ಅಂತ ಹೋಗಿರ್ತೀವಿ, ಏನೋ ಆಗಿಬಿಡುತ್ತೆ. ನನಗೆ ಹತ್ತಿರದಲ್ಲೇ ಆದದ್ದು, ಮದುವೆಗೆ ಹೋಗಬೇಕು ಅಂತ ಹೋದವರು ಗಂಡ ಹೆಂಡತಿ ದಾರಿಯಲ್ಲಿ ಪಟ್ಟಂತ ಬಿದ್ದು ಗಂಡ ತೀರ್ಕೊಂಡ್ರು. ಅದು ನೋಡಿದ ಅದನ್ನು ಗುಂಡಪ್ಪನವ್ರದ್ದು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದಕುಸಿ ನೆಲವಿಹುದು ಮಂಕುತಿಮ್ಮ ನೆನಪಾಯಿತು. ಮದುವೆಗೆ ಅಂತ ಹೊರಟವರು ಕಡೆ ಮಸಣಕ್ಕೆ ಹೋದರು. ಅಂದರೆ ಜೀವನದಲ್ಲಿ ಏನಾದರೂ ಆಗಬಹುದಲ್ಲ ಅನ್ನೋದಕ್ಕೆ ರಾಮಾಯಣ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಹಿಂದಿನ ದಿವಸ ದಶರಥ ಕರೀತಾನೆ ಮಗನ್ನ, ನೋಡಪ್ಪ ನಾಳೆ ದಿನ ಯುವರಾಜ ಪಟ್ಟಾಭಿಷೇಕ ಮಾಡ್ತೀನಿ, ಸಿದ್ಧ ಆಗು, ನೀನು ಸೀತೆ ಇಬ್ಬರು ಹೋಗಿ ಉಪವಾಸ ಮಾಡಿ ವ್ರತ ಮಾಡಿ ನಾಳೆ ಬೆಳಗ್ಗೆ ನಿಮಗೆ ಪಟ್ಟಾಭಿಷೇಕ ಅಂತ ಹೇಳ್ತಾನೆ. ಹೇಳಿ ಸ್ವಲ್ಪ ಹೊತ್ತಿಗೆ ಮತ್ತೆ ಕರೆಸಿ ನೀನು ಕಾಡಿಗೆ ಹೋಗು ಅಂತ ಹೇಳಬೇಕಾಗತ್ತೆ. ಎಲ್ಲಿಂದ ಇದು ಮರುದಿವಸ ರಾಜನಾಗುವಂಥದ್ದು. ರಾಜನಾಗೋದು ಬೇಡ, ಊರಲ್ಲಿದ್ದರೆ ಸಾಕಾಗಿತ್ತು, ಕಾಡಿಗೆ ಹೋಗು ಅಂತ ಹೇಳಬೇಕು. ಈ ಥರದ ಬದಲಾವಣೆ ಜೀವನದಲ್ಲಿ ಆಗೋಕ್ಕೆ ಸಾಧ್ಯ ಇದೆಯಪ್ಪ ಅಂತ ಅನಿಸೋದು ರಾಮಾಯಣ ಓದಿದಾಗ. ರಾಮನಿಗೆ ಹೆಂಗಾಯ್ತಂತೆ, ನಮಗಾಗೋದ್ರಲ್ಲೇನಿದೆ ಅಂತ ಅನಿಸುತ್ತೆ. ಇನ್ನೊಂದು ವಿಚಿತ್ರ ಅಂದರೆ, ಯಾರನ್ನು ಅತ್ಯಂತ ಪ್ರಿಯರು ಅಂತ ತಿಳ್ಕೊಂಡಿರ್ತೇನೋ, ಅತ್ಯಂತ ಪ್ರೀತಿ ಪಾತ್ರರು ಗೌರವ ಪಾತ್ರರು ಅಂದವರು ಅವರೇ ನನ್ನ ವಿರುದ್ಧ ನಿಂತ್ಕೊಂಡ್ಬಿಟ್ರೆ. ಕೈಕೇಯಿ ತನ್ನ ಮಗ ಭರತನಿಗಿಂತ ಹೆಚ್ಚು ಪ್ರೀತಿ ಮಾಡಿದ್ದು ರಾಮನ್ನ, ಅಷ್ಟು ಪ್ರೀತಿ ರಾಮನ ಮೇಲೆ ಆಕೆ. ಆದರೆ ಅದೇ ಕೈಕೇಯಿ ನಿಂತ್ಕೋತಾಳೆ, ರಾಮನ ಕಾಡಿ ಕಳಿಸು ಅಂತಾಳೆ. ಹೇಳೋದಲ್ಲ, ಆಕೆನೇ ಹೇಳ್ತಾಳೆ, ಬಾಯಿ ಬಿಟ್ಟು ರಾಮನಿಗೆ ಹೇಳ್ತಾಳೆ, ನಾನು ಹೇಳ್ತೀನಿ ನಿಮ್ಮ ಅಪ್ಪನಿಗೆ ಹೇಳೋಕ್ಕಾಗ್ತಾ ಇಲ್ಲ, ನೀನು ಕಾಡಿಗೆ ಹೋಗಬೇಕು 14 ವರ್ಷ. ಅಷ್ಟೇ ಅಲ್ಲ, ಇನ್ನೂ ಹೊಟ್ಟೆ ಉರಿಸೋಂಗೆ ಅದೇ ಶ್ಲೋಕದಲ್ಲಿ ಹೇಳ್ತಾಳೆ, ನೀನು ಕಾಡಿಗೆ ಹೋದರೆ ನನ್ನ ಮಗ ಈ ಸಮೃದ್ಧ ರಾಜ್ಯವನ್ನು ರಾಜ ಆಳಬೇಕು, ಭರತ ಆಳಬೇಕು. ಆಶ್ಚರ್ಯ ಅನಿಸಲ್ವಾ? ಎಷ್ಟು ಪ್ರೀತಿ ಮಾಡುವಂಥ ತಾಯಿ ಕ್ಷಣದಲ್ಲಿ ಬದಲಾವಣೆ ಆಗಿಬಿಡುತ್ತೆ ಅಂತಂದರೆ ಇದೊಂದು ಜೀವನ ದರ್ಶನ. ಭ್ರಾತೃ ಪ್ರೇಮ. ಈಗ ಒಂದು ಸಣ್ಣ ಆಸ್ತಿಗೋಸ್ಕರ ಕೋರ್ಟಿಗೆ ಹೋಗುವಂಥ ಅಣ್ಣ ತಮ್ಮಂದಿರು ಇರುವಾಗ ಅವನಿಗೆ ಬಂದಂಥ ರಾಜ್ಯ ಭರತ ನನಗೆ ಬೇಡ ಅಣ್ಣ ನೀ ತಗೋ ಅಂತಾನೆ, ನನಗೆ ಬೇಡ ನೀ ತಗೋ ಅಂತಾರೆ. ಇದು ಆಸ್ತಿಗೋಸ್ಕರನೇ ಜಗಳ. ಆಸ್ತಿ ಬೇಕು ಅಂತಲ್ಲ, ಆಸ್ತಿ ಬೇಡ ಅಂತ ಜಗಳ ಇಬ್ಬರದು, ಸಿಂಹಾಸನ ಬೇಡ ಅಂತ. ಈ ಥರದ ಅಣ್ಣ ತಮ್ಮಂದಿರ ಪ್ರೇಮ ಒಂದು ಜೀವನ ದರ್ಶನ ಕೊಡಲ್ವಾ? ಮತ್ತು ಇನ್ನೊಂದು, ನಾವು ಸುಮ್ಮನಿದ್ರೂ ಕೂಡ ನಮ್ಗೆ ಕಷ್ಟ ತಪ್ಪೋದಿಲ್ಲ ಅಂತ ಆಗಲ್ವ ಜೀವನದಲ್ಲಿ. ನಮಗೆ ನಮ್ಮ ಪಾಡಿಗೆ ನಾವು ಇದ್ದೀವಿ ರೀ, ಇದು ಯಾಕೆ ಬರ್ಬೇಕು ನಮಗಿದು ಅನ್ನಲ್ವ? ಹಾಗೆ ಅಲ್ಲೂ ಆಗತ್ತೆ. ಪಾಪ ರಾಮ ಸೀತೆ ಕಾಡಿಗೆ ಹೋಗಿದ್ದಾರೆ, ಆರಾಮಾಗಿ ಕೂತಿದ್ದಾರೆ ಕಾಡಲ್ಲಿ, ಕಷ್ಟದಲ್ಲೇ ಸುಖ ಪಡ್ಕೊಂಡಿದ್ದಾರೆ. ಅಲ್ಲಿ ಶೂರ್ಪಣಿಕೆ ಬರಬೇಕಾ? ಇವು ತಮ್ಮ ಪಾಡಿಗೆ ಇನ್ನೊಂದು 10 ತಿಂಗಳಾಗಿದ್ದರೆ ಮುಗಿದು ಹೋಗಿರೋದು 14 ವರ್ಷ, ಇನ್ನು 10 ತಿಂಗಳು ಉಳಿದಿತ್ತು. 13 ವರ್ಷ 2 ತಿಂಗಳು ಚೆನ್ನಾಗಿದ್ದರು. ಈ 10 ತಿಂಗಳಲ್ಲಿ ಪಾರಾಗಿ ಬರ್ತಿದ್ರಲ್ಲ, ಅಷ್ಟರೊಳಗೆ ಇದು ಶೂರ್ಪಣಿಕೆ ಬರಬೇಕಾ? ಅವ್ರು ಅಪೇಕ್ಷೆ ಮಾಡಿರಲಿಲ್ಲ, ಕಲ್ಪನೆ ಕೂಡ ಮಾಡಿರಲಿಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಜೀವನ ದರ್ಶನ. ಎಲ್ಲರೂ ವೈರಿಗಳೇ ಕೆಟ್ಟವರು ಅಂತಲ್ಲ, ವೈರಿಗಳ ಗುಂಪಲ್ಲಿ ಕೂಡ ನಮಗೆ ಒಳ್ಳೆಯವರು ಸಿಗಬಹುದು ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಗೊತ್ತಿದೆ. ಹಾಗೆ ರಾವಣ ವೈರಿ, ಅದು ರಾವಣನ ಖಾಸ ತಮ್ಮ ವಿಭೀಷಣ ಇವನ ಕಡೆ ಬರ್ತಾನೆ, ಸ್ನೇಹ ಮಾಡ್ಕೊಂಡು ಬರ್ತಾನೆ. ಅಂದರೆ ವೈರಿಗಳಲ್ಲಿ ಕೂಡ ನಮಗೆ ಸ್ನೇಹಿತರಾದವರು ಸಿಗ್ತಾರೆ ಅನ್ನೋದೊಂದು ಜೀವನ ದರ್ಶನ. ಇನ್ನೊಂದು ನನಗೆ ಭಾಳ, ನಮ್ಮ ಗುಂಡಪ್ಪನವ್ರಿಗಂತೂ ಅತಿ ಪ್ರೀತಿ ಅದ್ರ ಬಗ್ಗೆ, ಅಂದರೆ ದಾಸ ಆದರೂ ಕೂಡ ಚಂದ ದಾಸ ಆಗಪ್ಪ ನೀನು ದೊಡ್ಡವನಾಗ್ತೀಯ ಅಂತ. ಹನುಮಂತ ದಾಸ, ಅವನು ದಾಸ ಅಂತ ಒಪ್ಕೊಂಡಿದ್ದಾನೆ. ನಾನು ಯಾರು ಅಂದರೆ ರಾಮನ ದಾಸ ಅಂತ ಹೇಳ್ಕೊತಾನೆ. ರಾವಣ ಕೇಳಿದ ನೀನು ಯಾರು ಅಂದರೆ ದಾಸೋಹಂ ರಾಮಚಂದ್ರಶ್ಯ ಅಂತ ಹೇಳ್ತಾನೆ. ರಾಮಚಂದ್ರನ ದಾಸ ಅಂತ ಹೇಳ್ಕೊತಾನೆ. ಇಂಥ ದಾಸ ಆಗಿದ್ದರೂ ಕೂಡ ಎಷ್ಟು ಪ್ರಸಿದ್ಧ ಆದ ಆಂಜನೇಯ ಅಂದರೆ, ನಮ್ಮ ಭಾರತದ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ. ಆಂಜನೇಯನ ದೇವಸ್ಥಾನದಲ್ಲಿ ರಾಮನ ವಿಗ್ರಹ ಇಲ್ಲ, ಆದರೆ ರಾಮಚಂದ್ರನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಅಂದರೆ ಯಜಮಾನಕ್ಕಿಂತ ಹೆಚ್ಚು ಪಾಪ್ಯುಲರ್ ಆಗಿಬಿಟ್ಟ ಅವನು. ಅದು ಹೇಳ್ತಾರೆ ನಮ್ಮ ಗುಂಡಪ್ಪನವ್ರು ಹೇಳೋರು, ದಾಸ ಆದರೆ ಅವನಂಗೆ ಆಗಬೇಕು. ಹೆಂಗೆ ದಾಸತ್ವವನ್ನು ನಿಭಾಯಿಸಬೇಕು ಅಂತಂದರೆ ಪ್ರಭು ಕೂಡ ಮೆಚ್ಚಬೇಕು, ಜಗತ್ತು ಮೆಚ್ಚಬೇಕು. ಅದೊಂದು ಜೀವನ ದರ್ಶನ ಅಲ್ವಾ?
ನಾನು ಸಣ್ಣ ಕೆಲಸ ಮಾಡ್ತೀನಿ ಅಂತ ಓದಬೇಕಾಗಿಲ್ಲ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಸಣ್ಣ ಕೆಲಸ ಅಂತ ಗೊಣಗೋದು ಬೇಡ, ದಾಸತ್ವ ಸಣ್ಣದೇನಲ್ಲ ಅದು ಅಂತ ತೋರಿಸಿದವನು ಆಂಜನೇಯ. ನಮಗೆ ಮಾದರಿ ಆಗುತ್ತೆ. ಅಯ್ಯೋ ನಮ್ಮ ಕೆಲಸ ಯಾರು ಕೇಳ್ತಾರೆ ಸರ್, ನಮ್ಮ ಮಾತು ಯಾರು ಕೇಳ್ತಾರೆ ಸರ್, ನಮ್ಮದೇ ನಡೀತದೆ, ನಡೆಸೋಷ್ಟು ನಡೆಸೋಣ, ನಮ್ಮ ಶಕ್ತಿ ಇದ್ದಷ್ಟು ನಡೆಸೋಣ, ಅದು ದೊಡ್ಡದಾಗ್ಬೋದು ನಾಳೆ ಅಂತ ತೋರಿಸಿದವನು ಹನುಮಂತ. ಇನ್ನೊಂದು ಬಹುದೊಡ್ಡ ಪಾಠ ನನಗೆ ರಾಮಾಯಣ ಕಲಿಸಿದ್ದು ಅಂದರೆ, ನೀವೆಷ್ಟೇ ದೊಡ್ಡವರಾಗ್ರಿ, ಎಷ್ಟೇ ದೊಡ್ಡ ಸಾಧನೆ ಮಾಡಿದವರಾಗ್ರಿ, ಒಂದು ಸಲ ನಿಮ್ಮಲ್ಲಿ ಅಹಂಕಾರ ಮೊಳೀತು ಅಂದರೆ ನೆಲಕ್ಕೆ ಬೀಳ್ತೀವಿ ಅಂತ ಗ್ಯಾರಂಟಿ. ಮಹಾಬ್ರಾಹ್ಮಣ, ವೇದಾಂಗಗಳನ್ನು ತಿಳ್ಕೊಂಡಂಥವನು ರಾವಣ, ನವಗ್ರಹಗಳನ್ನು ಕೈಲಿ ಇಟ್ಕೊಂಡಂಥವನು ರಾವಣ, ಪರಮಶೂರ. ಇದುವರೆಗೂ ಪರಮಶಿವ ತನ್ನ ಆತ್ಮಲಿಂಗವನ್ನು ಕೊಟ್ಟದ್ದು ರಾವಣನಿಗೊಬ್ಬನಿಗೆ. ಹಾಗೆ ಶಿವನ ಆತ್ಮಲಿಂಗವನ್ನು ಪಡ್ಕೊಳ್ಳುವಂಥ ಭಕ್ತ ರಾವಣ. ಇಷ್ಟೆಲ್ಲ ಚೆನ್ನಾಗಿದ್ದರೂ ಕೂಡ ಒಂದು ತಪ್ಪು ಮಾಡಿದ್ದ. ಸೀತಾದೇವಿ ಮೇಲೆ ಮೋಹ ಮಾಡಿ ಎಳ್ಕೊಂಡು ಹೋದ್ನಲ್ಲ, ಒಂದು ತಪ್ಪಿಗೆ ನೆಲದಲ್ಲಿ ಬಿದ್ದು ಮಣ್ಣಾಗಿ ಹೋದ. ಇದನ್ನು ನಮ್ಮ ಶೇಕ್ಸ್ಪಿಯರ್ ಭಾಳ ಚೆಂದ ಹೇಳ್ತಾನೆ, ಟ್ರ್ಯಾಜಿಕ್ ಫ್ಲಾ ಅಂತ. ಶೇಕ್ಸ್ಪಿಯರ್ನ ದುರಂತ ನಾಟಕಗಳು ಎಲ್ಲ ಅದಾವಲ್ಲ, ಎಲ್ಲದರಲ್ಲೂ ಒಂದೇ ಒಂದು ಸಾಲಲ್ಲಿ ಹೇಳ್ಬೋದು. ಶೇಕ್ಸ್ಪಿಯರ್ನೆಲ್ಲ ದುರಂತ ನಾಟಕಗಳನ್ನು ಹೇಳೋದಾದರೆ ಟ್ರ್ಯಾಜಿಕ್ ಫ್ಲಾ. ಅದ್ಭುತ ವ್ಯಕ್ತಿಯಪ್ಪ, ಒಂದು ಕೆಟ್ಟ ಕೆಲಸ, ಒಂದು ತಪ್ಪು ಮಾಡಿದ, ಜೀವನ ಮುಗಿದೋಯ್ತು. ಮ್ಯಾಕ್ಬೆತ್ ಶೂರ, ಅಸಾಧ್ಯ ಪರಾಕ್ರಮಿ. ಯಾರೋ 3 ಜನ ಹೇಳಿಬಿಟ್ರು ಅವನಿಗೆ, ನೀ ರಾಜ ಆಗ್ತೀಯ ಅಂತ ಹೇಳಿಬಿಟ್ರು. ತಲೆ ಕೂತ್ಕೊಂಡ್ಬಿಡ್ತಾನೆ, ರಾಜ ಆಗಬೇಕು ಅಂತ ಹೇಳಿ. ತಾನು ರಾಜ ಆಗ್ಬೇಕಾದ್ರೆ ಸೀಟ್ ಖಾಲಿ ಆಗಬೇಕಲ್ಲ ಮೊದಲು. ಡಂಕನ್ ಅಂತ ರಾಜ ಇದ್ದ, ಅವನ ಮನೆಗೆ ಕರೆಸಿ ತಾನೇ ಕೊಲ್ತಾನೆ, ಕೊದ್ದುತ್ತಾ ರಾಜ ಆಗ್ತಾನೆ. ಒಂದು ಮಹತ್ವಾಕಾಂಕ್ಷೆ ಅನ್ನುವಂಥದ್ದು ಬಂದಾಗ ಎಂಥ ಕೆಟ್ಟ ಕೆಲಸ ಮಾಡಿಸುತ್ತೆ. ಮ್ಯಾಕ್ಬೆತ್ ವಿಲನ್ ಆಗಿ ಹೋದ. ಹ್ಯಾಮ್ಲೆಟ್ ಭಾಳ ಓದ್ಕೊಂಡವನು, ತಿಳುವಳಿಕೆ ಇದ್ದವನು, ಎಲ್ಲ ಇತ್ತು ಅವನಿಗೆ, ಆದರೆ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಇಂಡಿಸೈಸಿವ್ನೆಸ್, ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್. ಒದ್ದಾಡ್ಕೊಂಡು ಹೋದ. ಒಂದು ಫ್ಲಾ. ಒಥೆಲ್ಲೋ ಮಹಾಶೂರ, ಒಳ್ಳೆ ಮನುಷ್ಯ. ಒಂದು ಸಂಶಯ, ಡೆಸ್ಡೆಮೋನ ಮೇಲೆ ಸಂಶಯ, ಹೆಂಡತಿ ಮೇಲೆ ಸಂಶಯ. ಒಂದು ಸಂಶಯದಿಂದ ಅವನ ಪತನ ಆಯಿತು. ಲಿಯರು ಹಾಗೇನೆ, ಅತಿ ಪ್ರೀತಿ ಮಕ್ಕಳ ಮೇಲೆ, ತೀರಾ ನಂಬಿಕೆ, ಕಣ್ಣು ಮುಚ್ಚಿ ನಂಬ್ಕೊಂಡ್ಬಿಡೋದು, ಅದು ಹೋಯ್ತು. ಹಾಗೆ ರಾವಣ ಎಲ್ಲವೂ ಇದ್ದಂಥ ಮನುಷ್ಯ, ಸಕಲ ಪರಾಕ್ರಮಿಯಾಗಿದ್ದಂಥ ಮನುಷ್ಯ, ಜ್ಞಾನಿ ಇದ್ದಂಥವನು. ಆದರೆ ಒಂದು ತಪ್ಪು ಮಾಡಿದ್ದರಿಂದ, ಅದಕ್ಕೆ ನಮಗೆ ಮಾಸ್ತಿ ಹೇಳಿದ್ದಂತು, ಒಂದು ಸಲ ಅವರು ಕಾದಂಬರಿಗಳಲ್ಲಾಗಲಿ ಕಥೆಗಳಲ್ಲಿ ಕೆಟ್ಟ ಪಾತ್ರ ಬರೋದು ಭಾಳ ಅಪರೂಪ. ಕೆಟ್ಟ ಪಾತ್ರ ಇರೋಲ್ಲ. ನಾ ಕೇಳಿದೆ, ಸರ್ ನಿಮ್ಮ ಪಾತ್ರಗಳು ಕೆಟ್ಟ ಪಾತ್ರ ಬರೋಲ್ವಾ, ಕೆಟ್ಟ ಪಾತ್ರ ಇರಲ್ವಾ ಅಂದೆ. ಕೆಟ್ಟವ್ರು ಇದ್ದಾರಾ ಮೇಷ್ಟ್ರೆ ಅಂದರು. ಇದ್ದಾರಲ್ಲ ಸರ್ ಅಂದೆ. ಒಂದೇ ಉದಾಹರಣೆ ಹೇಳಿ ಅಂದರು. ನಂದು ಏನೂ ತಲೆಗೆ ಸರಿ ಇಲ್ಲಲ್ಲ, ರಾವಣ ಅಂದ್ಬಿಟ್ಟೆ. ಅಯ್ಯೋ ಮೇಷ್ಟ್ರೆ, ರಾವಣ ಕೆಟ್ಟವನೇನ್ರಿ ಅಂದರು. ಅವ್ರು ಹೇಳೋದು ನೋಡಿದ್ರೆ ನಾನೇ ತಪ್ಪು ಓದಿದ್ದೀನಿ ಅನಿಸ್ಬಿಡ್ತು. ಅಲ್ರಿ, ರಾವಣ ಒಳ್ಳೆಯವನಲ್ವನ್ರಿ, ಎಂತೆಂಥ ದೊಡ್ಡ ಕೆಲಸ ಮಾಡಿದ್ದಾನೆ, ದೊಡ್ಡ ಸಾಧನೆ ಮಾಡಿದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ. ಒಂದು ತಪ್ಪು ಮಾಡಿದ, ಸೀತಮ್ಮನ ತೊಗೊಂಡು ಹೋದ, ಶಿಕ್ಷೆ ಆಯಿತು ಅವನಿಗೆ. ಎಷ್ಟು ದೊಡ್ಡ ಮಾತು ಮಾಸ್ತಿ ಅವ್ರದ್ದಂದರೆ, ಕಂಡೆಮ್ ದಿ ಆ್ಯಕ್ಟ್ ಬಟ್ ನಾಟ್ ಕಂಡೆಮ್ ದಿ ಪರ್ಸನ್. ವ್ಯಕ್ತಿಯನ್ನು ಬೈಬೇಡ, ಮಾಡಿದ ತಪ್ಪನ್ನು ಬೈರಿ. ಹಾಗೆ ಎಲ್ಲರೂ ಹೀಗೆ ಜೀವನ ದರ್ಶನ ಆಗೋದಿದು. ಅಂಥ ದೊಡ್ಡ ರಾವಣನೇ ಮಣ್ಣಾಗಿ ಹೋಗಿರಬೇಕಾದ್ರೆ ನನಗೆ ಅಹಂಕಾರ ಬಂದರೆ ಗ್ಯಾರಂಟಿ ನಾನು ಬೀಳ್ತೀನಿ ಅಂತ ಗೊತ್ತಾಗಬೇಕು. ಜೀವನ ದರ್ಶನ